ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಹೌದಾ? ಸೊ ಆ ಪಾಠವನ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಲಾಸ್ಟ್ ಕ್ಲಾಸ್ ಒಳಗೆ ಏನಾಗಿತ್ತು ಹೇಳ್ರಿ, ಟ್ರಿಗ್ನೋಮೆಟ್ರಿಗ್ ಸಂಬಂಧಪಟ್ಟಂತಹ ಕೋನಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ನಿತ್ಯ ಸಮೀಕರಣಗಳ ಬಗ್ಗೆ ನೀವು ಕಲ್ತಿದ್ರಿ, ಹೌದಾ? ಸೊ ಇವಾಗ ಏನಾಗಿದೆ ಹೇಳ್ರಿ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈಗ ನಿಮಗ್ ಅನಿಸ್ಬಹುದು ಇದನ್ನೆಲ್ಲ ನೀವ್ ಏನ್ ಮಾಡಿದ್ರಿ ಹೇಳ್ರಿ, ಫಸ್ಟ್ ಸ್ಟಾರ್ಟಿಂಗ್ ಇಂದ ನೀವು ಯಾವಾಗೂ ಅಂದ್ರ ಕಲ್ತಿಲ್ಲ, ಹೌದಾ? ಸೊ ಇಲ್ಲೇ ಒಂದ್ ಸೆಕೆಂಡ್ ನೋಡ್ರಿ, ಇದು ಯಾವ್ದು ಹೇಳ್ರಿ, ತ್ರಿಕೋನಮಿತಿಯ ಅನ್ವಯಗಳು ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ತ್ರಿಕೋನಮಿತಿಯ ಅನ್ವಯಗಳು. ಅನ್ವಯ ಅಂದ್ರೆ ಏನ್ ಹೇಳ್ರಿ, ಅಪ್ಲಿಕೇಶನ್ಸ್ ಅಥವಾ ಉಪಯೋಗಗಳು, ಹೌದಾ? ಈಗ ನಾವೊಂದು ಯಾವ್ದೋ ಉದ್ದೇಶ, ಏನೋ ಒಂದು, ಈಗ ನೀವು ಎಜುಕೇಶನ್ ತಗೊಳ್ಳದೆ ಇರ್ಬೋದು, ಅದು ನಮಗ ಉಪಯೋಗ ಆಕ್ಕೈತೆ ಇಲ್ಲೋ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ, ಹೌದಾ? ಸೊ ಅದು ನಮಗ್ ಉಪಯೋಗ ಆದ್ರೆ ನಾವ್ ಅದನ್ನ ಮಾಡ್ತೇವಿ, ಇಲ್ಲ ಅಂದ್ರ ಇಲ್ಲ, ಹೌದಾ? ಈಗ ತ್ರಿಕೋನಮಿತಿ ನೀವು ಇಷ್ಟವರೆಗೂ ಏನಾಗಿತ್ತು, ಒಂದು ಸಂಖ್ಯಾಶಾಸ್ತ್ರ ಇರ್ಬೋದು ಅಥವಾ ಬೀಜಗಣಿತ ಇರ್ಬೋದು, ಅವನ್ನೆಲ್ಲ ನೀವು ಫಸ್ಟ್ 1ನೇತ್ರಿಂದ ಸ್ವಲ್ಪ ಎಲ್ಲಂದ್ರ 4th 5th ದಿಂದ ನೋಡ್ಕೊಂತ ಬಂದಿರಿ. ಬಟ್ ಇದು ತ್ರಿಕೋನಮಿತಿ ಅನ್ನೋದು ನಿಮಗ ಫಸ್ಟ್ ಹೊಸ ಅಧ್ಯಾಯ. ಇದು ಯಾವ್ದಂದ್ರ 10th ಬಂದ್ಮೇಲೆ ಇದು ಹೊಸ ಅಧ್ಯಾಯ ನಿಮ್ಗೆ, ಹೌದಾ? ಸೊ ಅದೇ ಈಗ ಟ್ರಿಗ್ನೋಮೆಟ್ರಿ ಒಳಗ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾವನ್ನ ಕಲ್ತ್ರಿ, ಅಥವಾ ಕೊಸೆಕ್ಕು, ಸಿಕೆಂಟು, ಕಾಟ್ ಥೀಟಾವನ್ನ ಕಲ್ತ್ರಿ. ಇವೆಲ್ಲ ನಮಗ ಡೇ ಟು ಡೇ ಲೈಫ್ ಒಳಗೆ ಯಾವ ರೀತಿ ಯೂಸ್ ಆಗ್ತಾವು ಅನ್ನೋದು ನಮಗ್ ಗೊತ್ತಿಲ್ಲ. ಸೊ ಅದೇ ನಿಮಗೇನೀಗ ತ್ರಿಕೋನಮಿತಿಯ ಅನ್ವಯಗಳು ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಇದೆ, ಹೌದಾ? ಸೊ ಇಲ್ಲಿ ಟ್ರಿಗ್ನೋಮೆಟ್ರಿ ಅನ್ವಯಗಳು ಇದನ್ನ ಎಲ್ಲಿ ಯೂಸ್ ಮಾಡಿದ್ರಂದ್ರ, ಅತಿ ದೂರದ ವಸ್ತುಗಳ ದೂರವನ್ನ ಕಂಡುಹಿಡಿಲಿಕ್ಕೆ. ಫಾರ್ ಎಕ್ಸಾಂಪಲ್, ನಕ್ಷತ್ರದ ದೂರ ಅಥವಾ ಭೂಮಿಯಿಂದ ಸೂರ್ಯನಿಗಿರುವ ದೂರ ಅಥವಾ ಚಂದ್ರನಿಗಿರುವ ದೂರವನ್ನ ಕಂಡುಹಿಡಿಯಲಿಕ್ಕೆ. ಆಮೇಲೆ ಅತಿ ಎತ್ತರದ ವಸ್ತುಗಳ ದೂರವನ್ನ, ಅದು ಮನುಷ್ಯನಿಂದ ಅಂದ್ರೆ ನೆಲದಿಂದ ಎಷ್ಟು ದೂರ ಇದೆ ಅನ್ನೋದನ್ನ ನಾವು ಕಲೀಲಿಕ್ಕೆ ಈ ತ್ರಿಕೋನಮಿತಿಯ ಅನ್ವಯಗಳನ್ನ ಅಥವಾ ಆ ರೇಷಿಯೋಸ್ ಗಳನ್ನ ಬಳಸಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಅದರದ ಅನ್ವಯಗಳನ್ನ. ಅಂದ್ರೆ ನಿಮಗ್ ಗೊತ್ತಾಗಿರ್ಬೋದು, ಇದನ್ನ ತ್ರಿಕೋನಮಿತಿಯನ್ನ ಎಲ್ಲಿ ಯಾರು ಯೂಸ್ ಮಾಡ್ತಾರಂದ್ರ ಖಗೋಳ ಶಾಸ್ತ್ರಜ್ಞರು. ಅಂದ್ರ ಅರ್ಥ ಆಗಿರ್ಬೇಕಲ್ಲ, ಸೂರ್ಯನಿಗೆ ಮತ್ತ ಭೂಮಿಗಿರುವ ಎಷ್ಟು ದೂರ ಇದೆ ಅಲ್ಲ, ಸೊ ಅಷ್ಟಷ್ಟು ದೂರ ಇರತಕ್ಕಂತ ವಸ್ತುಗಳ ದೂರವನ್ನ ಕಂಡುಹಿಡಿಲಿಕ್ಕೆ ನಾವು ತ್ರಿಕೋನಮಿತಿಯ ಅನ್ವಯಗಳನ್ನ ಆ ರೀತಿ ಬಳಸ್ತೇವಿ, ರೇಷಿಯೋಸ್ ಗಳನ್ನ, ಹೌದಾ? ಅದು ಯಾವ ರೀತಿ ಏನಿದೆ ಅಂತ ನೋಡೋಣಂತ, ಹೌದಾ? ಸೊ ಇಲ್ಲಿ ನೋಡ್ರಿ, ಯಾವ್ದೋ ಒಂದು ವಸ್ತು ಐತಿ ಇಲ್ಲಿ, ಕರೆಕ್ಟಾ? ಹೌದಾ? ಇದೊಂದು ಇಷ್ಟ ಎತ್ತರದ ಒಂದು ವಸ್ತು ಐತಿ. ಇಲ್ಲಿ ಒಬ್ರು ಮನುಷ್ಯರು ನಿಂತಾರ, ಹೌದಾ? ಕಾಣಿಸ್ತಾ ಇದೆ ಇಲ್ಲೇ? ಇಲ್ಲೊಬ್ರು, ಫಸ್ಟ್ ಜಸ್ಟ್ ನಂದು ಡ್ರಾಯಿಂಗ್ ಅಷ್ಟು ಸರಿ ಇಲ್ಲ, ಸೊ ನೋಡ್ರಿ ಇಲ್ಲಿ ಇಷ್ಟ ಐತಿ, ಹೌದಾ? ಸೊ ಇಲ್ಲಿ ಏನಾಗಿದೆ, ಇದು ನೆಲ ಇದೆ, ಹೌದಾ? ಇದೇನಾಗಿದೆ, ಒಂದು ಎತ್ತರದ ಏನೋ ಒಂದು ವಸ್ತು, ಹೌದಾ? ಏನೋ ಗುಡಿ ಇರ್ಬೋದು, ಏನೋ ಇರ್ಬೋದು. ಈ ಮನುಷ್ಯ ಇಲ್ಲಿಂದ ಈ ತುದಿಯನ್ನ ನೋಡ್ತಾ ಇದ್ದಾರು, ಹೌದಾ? ಇದ್ರದ್ದು ತುದಿಯನ್ನ ನೋಡ್ತಾ ಇದ್ದಾರಂದ್ರ ನಾವು ಈ ರೀತಿ ಮೇಲೆ ಮುಖವನ್ನ ಮಾಡಿ ನಾವ್ ಇಲ್ಲಿ ಏನ್ ನೋಡ್ತೇವಿ ಹೇಳ್ರಿ, ಈ ತುದಿಯನ್ನ ನೋಡ್ತೇವಿ, ಹೌದಾ? ಈ ತುದಿಯನ್ನ ನೋಡ್ತೇವಿ. ಸೊ ಇದು ಯಾವ ರೀತಿ ಆಗ್ಬಿಡುತ್ತೆ ನಮಗ್ ಹೇಳ್ರಿ, ಇದು ಲಂಬಕೋನ ತ್ರಿಭುಜ. ಈಗ ಲಂಬಕೋನ ತ್ರಿಭುಜ ಅಂದ್ರೆ ನಮಗ್ ಆಟೋಮೆಟಿಕ್ಲಿ ಅದ್ ಏನಾಗತ್ತೆ, ನಮಗ ತ್ರಿಕೋನಮಿತಿಗೆ ಅನ್ವಯ ಆಗ್ತೈತಿ, ಹೌದಾ? ಇದನ್ನ ನಾವೇನಂತೇವಿ ಇಲ್ಲಿ, ಈಗ ನಾವೇನ್ ಮಾಡ್ಬೋದು, ಇದನ್ನ ಈ ರೀತಿ ನೋಡ್ತೇವಲ್ಲ, ಇಲ್ಲಿ ಒಂದು ಆಂಗಲ್ ಆಗ್ತೈತಿ, ಈ ಒಂದು ಆಬ್ಜೆಕ್ಟಿಗೂ ಮತ್ತ ಈ ಮನುಷ್ಯನ ಒಂದು ಕಣ್ಣಿಗೂ ಏನಾಗತ್ತ, ನಮಗ ಆಂಗಲ್ ಆಗತ್ತ ಅಥವಾ ಕೋನ ಆಗತ್ತ. ಇದಕ್ ನಾವ್ ಏನಂತ ಕರಿತೇವಂದ್ರ ಉನ್ನತ ಕೋನ ಅಂತ ಕರಿತೀವಿ, ಉನ್ನತ ಕೋನ ಅಂತ ಕರಿತೀವಿ, ಹೌದಾ? ಅಥವಾ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಇದೊಂದು ಎತ್ತರದ ಒಂದು ಕಟ್ಟಡ, ಹೌದಾ? ಇಲ್ಲಿ ಒಬ್ರು ನಿಂತಾರ, ಹೌದಾ? ಸೊ ಇದೇನಾಗಿದೆ, ಇಲ್ಲಿ ಕೆಳಗ್ ಒಂದು ವಸ್ತುವನ್ನ ಇಲ್ಲಿಂದ ಅವರು ಈ ರೀತಿ ನೋಡ್ತಾ ಇದ್ದಾರು, ಹೌದಾ? ಈ ರೀತಿ ನೋಡ್ತಾ ಇದಾರಂದ್ರೆ ಇದೇನಾಗತ್ತೆ ಹೇಳ್ರಿ, ನಮಗ ಇಲ್ಲಿ ಮೇಲ್ ನಿಂತ್ಕೊಂಡು ನಾವು ಕೆಳಗ್ ನೋಡಾಕತ್ತೇವಲ್ಲ, ಸೊ ಅದೇನಾಗ್ಬಿಡ್ತೈತಿ ನಮಗ ಆಟೋಮೆಟಿಕ್ಲಿ ಅದು ಇಲ್ಲಿ ಇವ್ರ ಕಣ್ಣಿನಿಂದ ಇಲ್ಲಿರುವಂತಹ ವಸ್ತುವಿಗೆ ನಮ್ಗೆ ಏನಾಗತ್ತೆ, ಇಲ್ಲಿ ಆಂಗಲ್ ಸೃಷ್ಟಿ ಆಗತ್ತಲ್ಲ, ಇದಕ್ ನಾವೇನಂತ ಕರಿತೇವಂದ್ರ ಅವನತ ಕೋನ ಅಂತ ಕರಿತೀವಿ, ಅವನತ ಕೋನ, ಹೌದಾ? ನಮಗ್ ಇಲ್ಲೇ ನಿಮಗ ಈ ವರ್ಡ್ ನಿಮಗ ಸ್ವಲ್ಪ ಕನ್ನಡದೊಳಗ ಅಂದ್ಮೇಲೆ ಉನ್ನತ ಅಂದ್ರ ನಮಗ ಏರಿಕೆ ಅಂದ್ರ ನಾವೇನಂತ ಕರಿತೀವಿ, ಉನ್ನತ ಶಿಖರ ಅಂತ ಕರಿತಿರ್ತೀವಿ. ಅಂದ್ರ ಹೆಚ್ಚಿಂದು, ಅಂದ್ರ
ಹಿಂಗ್ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ನಿಮಗೆ ಇಲ್ಲಿ ಏರಿಕೆ ಕ್ರಮ ಒಳಗಿದೆ ಅದು. ಇದನ್ನ ನೋಡಿದ್ರೆ ಏನಾಗ್ತೈತಿ, ಇಲ್ಲಿ ನಿಂತ್ಕೊಂಡು ಈ ರೀತಿ ನೋಡೋದನ್ನ ನಾವು ಉನ್ನತ ಕೋನ ಅಂತ ಕರಿತೀವಿ. ಈ ರೀತಿ ನೋಡ್ತಾ ಇದ್ರ ಅದಕ್ಕ ಅವನತ ಕೋನ ಅಂತ ಕರಿತೀವಿ. ಸೊ ಇದ್ರದ್ದು ಯಾವ ರೀತಿ ಕ್ವಶನ್ಸ್ ಬರ್ತಾವಂತ ನೋಡೋಣಂತ ನಾವು. ಹೌದಾ? ಸೊ ಹಾಗಾದ್ರೆ ಯಾವ ರೀತಿ ಕ್ವಶನ್ ಇದೆ ನೋಡೋಣ ಇಲ್ಲಿ. ಅದಕ್ಕಿಂತ ಮುಂಚೆ ನಿಮಗ ಇಲ್ಲೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಇದು? ಇಲ್ಲಿ ನೋಡ್ರಿ ಏನಾಗಿದೆ ಇದು. ಇಲ್ಲಿ ನೋಡ್ರಿ, ಇದು ಒಂದು ಯಾವ್ದು ಕೋನ ಮಾಪಕದ ಚಿತ್ರ ಇದೆ ನಿಮ್ಗಿಲ್ಲಿ. ಇಲ್ಲಿ ಏನಾಗಿದೆ, ಇಂಡಿಯಾ ಗೇಟ್ ಇದೆ, ಆಮೇಲೆ ಕುತುಬ್ ಮಿನಾರ್ ಅಂತ ನಮಗೆ 2 ಆಪ್ಷನ್ ಇದಾವು. ಸೊ ನಾವೇನ್ ಮಾಡ್ಬೋದು ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದಂದ್ರ ಹೈಟ್ ಆಫ್ ಕುತುಬ್ ಮಿನಾರ್. ಇಲ್ಲಿ ಕುತುಬ್ ಮಿನಾರ್ ಅನ್ನ ನಾವು ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಅದ್ರದ್ದು ಹೈಟ್ ಗೊತ್ತಾಗ್ತೈತಿ. ನಮಗೆ ಇಂಡಿಯಾ ಗೇಟ್ ಬೇಕಾಗಿತ್ತಂದ್ರ ಅದ್ರದ್ದು ಹೈಟ್ ಗೊತ್ತಾಗ್ತೈತಿ. ಸೊ ಈಗ ಇದು ಯಾವ್ದು ಹೇಳ್ರಿ, ನಾನು ಇಲ್ಲಿ ಚೂಸ್ ಮಾಡಿರೋದು ಕುತುಬ್ ಮಿನಾರ್ ಅನ್ನ ಚೂಸ್ ಮಾಡೇನಿ. ಹೌದಾ? ಇಲ್ಲಿ ನನಗೆ ಏನಾಗ್ಬೇಕು ಹೇಳ್ರಿ, ಕರೆಕ್ಟ್ ಆಂಗಲ್ ಗೊತ್ತಾಗ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಬ್ರು ಯಾರೋ ಇದಾರಂತ ತಿಳ್ಕೊರಿ, ಇಲ್ಲಿಂದ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ನಮಗ ಗೊತ್ತಾಗ್ಬೇಕು. ಹೌದಾ? ಇಲ್ಲಿ ನೋಡ್ರಿ, ನಾನು ಇದನ್ನ ಮೂವ್ ಮಾಡ್ತೇನೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ವಾಕ್ ಅಂತ ಹೊಡೆದೆ ಅಂದ್ರ ಅದು ಏನಾಗ್ತೈತಿ, ಕೋನ ಮಾಪಕ ನಮಗ ಮೂವ್ ಆಗ್ತೈತಿ. ಹೌದಾ? ನೋಡ್ರಿ, ಕರೆಕ್ಟ್ ಆ ಎಜ್ಜಿಗೆ ನಾನು ಏನ್ ಮಾಡ್ಬೇಕು, ಈಗ ಅದನ್ನ ಆ ಕೋನ ಮಾಪಕವನ್ನ ಸ್ಟಾಪ್ ಮಾಡ್ಬೇಕು. ಹೌದಾ? ನೋಡ್ರಿ, ಕಾಣಿಸ್ತಾ ಇದೆ ಎಕ್ಸ್. ಹೌದಾ? ಎಕ್ಸಾಕ್ಟ್ಲಿ ನೋಡ್ರಿ, ಸ್ವಲ್ಪ ನಂದೊಂದು ಈಟ್ ವೇರಿಯೇಷನ್ ಆಯ್ತು, 1-2 ಪಾಯಿಂಟ್ ಇರ್ಲಿ. ಸೊ ಇಲ್ಲಿಗೆ ನಮಗೆ ಆಂಗಲ್ ಕರೆಕ್ಟ್ ಆಯ್ತು ಅಂದ್ರೆ ಇದ್ರದ್ದು ಹೈಟ್ ಎಷ್ಟ್ ಆಗಿರ್ಬಹುದು ಅನ್ನೋದನ್ನ ಇಲ್ಲಿ ಚೆಕ್ ಮಾಡೋಣ. ಹೌದಾ? ಎಷ್ಟಾಯ್ತು ನೋಡ್ರಿ, ಇಲ್ಲಿ ಅಪ್ರಾಕ್ಸ್ ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಇರುದಿಲ್ಲ, ಅದಕ್ಕೆ ನಿಯರ್ ಆಗಿ ಎಷ್ಟಾಯ್ತು, ಅದು 66.12 ಅಲ್ಲಿ ಕಾಣಿಸ್ತಾ ಇದೆ, 127 ಅಂತ ಇದೆ. ಹೌದಾ? ಅದೇ ರೀತಿ ನಾನು ಇಲ್ಲಿ ಬಂದೆ ಅಂದ್ರ ಈಗ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, ಇಂಡಿಯಾ ಗೇಟ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಹೌದಾ? ಇಂಡಿಯಾ ಗೇಟ್ ಅಂದ್ಮೇಲೆ ಈಗ ಇಂಡಿಯಾ ಗೇಟ್ ನೋಡ್ರಿ, ಇಲ್ಲಿಂದ ಇಲ್ಲಿಗಿರುವಂತಹ ದೂರವನ್ನ ಕಂಡುಹಿಡಿಬೇಕು. ಇಲ್ಲಿ ನಾನು ಚೇಂಜ್ ಮಾಡ್ತೇನೆ ನೋಡ್ರಿ, ಇಂಡಿಯಾ ಗೇಟ್ ಅಂತ ಹೇಳಿ ಇದನ್ನ ತೆಗಿತೇನೆ. ಹೌದಾ? ಸೊ ಇಲ್ಲಿ ಏನಾಗತ್ತೆ ಹೇಳ್ರಿ, ಕುತುಬ್ ಮಿನಾರ್ ಅನ್ನ ತೆಗಿತೇನೆ. ಹೌದಾ? ಇಲ್ಲಿ ನೋಡ್ರಿ ಏನಾಗತ್ತೆ, ನನಗೆ ಇಲ್ಲೇ ವಾಕ್ ಅಂತ ಹೊಡಿತೇನೆ. ಸೊ ನೋಡ್ರಿ, ಇಲ್ಲಿ ಮತ್ತೆ ನಮಗ ಕೋನ ಮಾಪಕ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಅದು ಕರೆಕ್ಟ್ ಆ ಆಂಗಲ್ ಎಡ್ಜಿಗೆ ಬಂದಾಗ ನಾನು ಏನ್ ಮಾಡ್ತೇನೆ ಹೇಳ್ರಿ, ಸ್ಟಾಪ್ ಮಾಡ್ತೇನೆ. ಹೌದಾ? ಆಗ್ಲಿಲ್ಲ ಅದು, 1 ಸೆಕೆಂಡ್. ಕರೆಕ್ಟ್ ನೋಡ್ರಿ, ಆ ಪಾಯಿಂಟಿಗೆ ನಾನೇನ್ ಈಗ ನೋಡ್ರಿ ಸ್ವಲ್ಪ 1-2 ಲೈನ್ ಅಷ್ಟೇ ನಮ್ಗೆ ಡಿಫ್ರೆನ್ಸ್ ಬಂದಿದೆ. ಅದ್ ಅಪ್ರಾಕ್ಸಿಮೇಟ್ಲಿ ಅಂತಾನ ಬರ್ತೈತಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ, ಹೈಟ್ ಆಫ್ ಇಂಡಿಯಾ ಗೇಟ್ ಅಪ್ರಾಕ್ಸ್ 36.3 ಮೀಟರ್. ಹೌದಾ? ಇದ್ರ ಪ್ರಕಾರ, ಇದ್ರದ್ದು ಪ್ರಕಾರ. ಹೌದಾ? ಕಾಣಿಸ್ತಾ ಇದೆ. ಇದು ನಮ್ದು ಏನಾಗಿತ್ತು ಹೇಳ್ರಿ, ಅಂದ್ರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಇದ್ರ ಬಗ್ಗೆ ಇರ್ತಕ್ಕಂತ ಕ್ವಶನ್ಸ್ ಗಳು ಯಾವ ರೀತಿ ಅದಾವು ಏನ್ ಅನ್ನೋದನ್ನಂತ ನೋಡೋಣಂತ ನಾವು. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ತ್ರಿಕೋನ ಮಿತಿಯ ಅನ್ವಯಗಳಿಗೆ ಸಂಬಂಧಪಟ್ಟಂತ ಒಂದು ಇಂಟ್ರೊಡಕ್ಷನ್ ಅನ್ನ ನಾನು ಇವತ್ತಿನ ಕ್ಲಾಸ್ ಒಳಗೆ ಹೇಳಿದ್ದೆ. ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವು, ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣಂತ. ಥ್ಯಾಂಕ್ ಯು.